ಸೆಪ್ಟೆಂಬರ್ ಕ್ರಾಂತಿ ಕೂಡ ಆಗುತ್ತಾ ಸರ್? ಸೆಪ್ಟೆಂಬರ್ ಕೂಡ ಹತ್ತಿರವಾಗ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾದರೂ ಬದಲಾವಣೆ ಆಗುವಂತಹ ಸಂಭವ ಇದೆಯಾ? ಅದೇ ರಾಜಣ್ಣವ್ರು ಹೇಳಲ್ಲ, ಕ್ರಾಂತಿ ಹಾಗೆ ಆಗ್ತೈತಿ. ಯಾವ ಕ್ರಾಂತಿ ಆಗ್ತೈತೋ ಫ್ಲಾಪ್ ಆಗ್ತೈತೋ ಗೊತ್ತಿಲ್ಲ. ನಾವು ಕಾಯ್ದು ನೋಡ್ಲಾಕತ್ತೀವಿ. ಒಟ್ಟಾರೆ ನನಗೆ ಅನ್ನಿಸ್ತದೆ ನಾಳೆ ಆಗಸ್ಟ್ 11ಕ್ಕೆ ಅಧಿವೇಶನ ಪ್ರಾರಂಭ ಆಗ್ತದಲ್ಲ, ಕಾಂಗ್ರೆಸ್ನಲ್ಲಿ ದೊಡ್ಡ ಚರ್ಚೆ ಮಾತ್ರ ಪ್ರಾರಂಭ ಆಗ್ತದೆ. ಅಧಿವೇಶನ ಮುಗಿದ್ರೊಳಗಾಗಿ ದೊಡ್ಡ ಸ್ಫೋಟ ಆದ್ರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಅವರು ಊಟಕ್ಕೆ ಕರೆಯವರೇ. ಈಗ ಮುಖ್ಯಮಂತ್ರಿಗಳು ಎಮ್ ಎಲ್ ಎಗಳನ್ನು ಕರೆದು 50 ಕೋಟಿ ರೂಪಾಯಿ ಕೊಡ್ತಾ ಇದ್ದೀನಿ ನನ್ನ ಜೊತೆಗಿರಿ ಅಂತೇಳಿ ಈಗ 3 ದಿವಸದಿಂದ ಮೀಟಿಂಗ್ ಮಾಡ್ತಾಯಿದ್ದಾರೆ. ಪಾಪ ಡಿ.ಕೆ. ಶಿವಕುಮಾರ್ ಕರೆದೇ ಇಲ್ಲ. ಹೀಗಾಗಿ ಅಲ್ಲಿಗೆ ಕಚ್ಚಾಟ. ಮೊನ್ನೆ ಮೈಸೂರಿನ ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ರು, ಯಾರು ವೇದಿಕೆ ಮೇಲಿಲ್ಲ ಅವ್ರನ್ನ ಹೆಸರು ತಗೋದಿಲ್ಲ ಅಂದರು. ಅಂದರೆ ಭಾಳ ದಿವಸ ಕಾಂಗ್ರೆಸ್ನಲ್ಲಿ ಬಿರುಕು ಹೆಚ್ಚಾಕೋಗ್ತಾ ಹೋಗ್ತಾ ಇದೆ. ಶಾಸಕರು ಸಚಿವರು ಸಭೆ ಮಾಡ್ತಾ ಇದ್ದಾರೆ ಸರ್, ಜಿಲ್ಲಾವಾರು. ಮಾಡಲಿ, ಅದು ನೋಡಿರಿ, ಅವರು ಒಟ್ಟು ಗುಂಪು ಕಟ್ಕೊಂಡಿದ್ದಾರೆ. ಒಂದು ಸಿದ್ದರಾಮಯ್ಯ ಗುಂಪು, ಒಂದು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಗುಂಪು, ಒಂದು ಡಿ.ಕೆ. ಶಿವಕುಮಾರ್ ಗುಂಪು.